ನೂತನ ಮುಖ್ಯಮಂತ್ರಿಯಾಗಿ ಆಯ್ಕೆಯಾಗಿರುವಂತಹ ಡಿ.ಕೆ. ಶಿವಕುಮಾರ್ ಅವರ ಸಚಿವ ಸಂಪುಟದಲ್ಲಿ ರಾಮಲಿಂಗಾರೆಡ್ಡಿ ಅವರು ಕೂಡ ನಿನ್ನೆ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಿದ್ದಾರೆ. ಈಗ ಉಳಿದಿರುವಂಥದ್ದು ಯಾವ ಖಾತೆ ಯಾರಿಗೆ ಹಂಚಿಕೆ ಆಗುತ್ತೆ ಅನ್ನುವಂತಹ ವಿಚಾರವಾಗಿ ಸಾಕಷ್ಟು ಕುತೂಹಲ ಉಳಿದಿರ್ತಕ್ಕಂಥದ್ದು. ಬನ್ನಿ ರಾಮಲಿಂಗಾರೆಡ್ಡಿ ಅವ್ರನ್ನ ಮಾತಾಡ್ಸೋಣ, ಮತ್ತಷ್ಟು ವಿಚಾರಗಳನ್ನು ಕೇಳಿ ತಿಳ್ಕೊಳ್ಳೋಣ. ಸರ್, ನಿನ್ನೆ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಿದ್ದೀರಾ, ಮತ್ತೊಮ್ಮೆ ನಿಮಗೆ ಅಭಿನಂದನೆಗಳನ್ನ ತಿಳಿಸ್ತಾ ಇದ್ದೀನಿ. ಸೊ ಇವಾಗ ಎಲ್ಲರ ಮನಸ್ಸಲ್ಲಿ ಎಲ್ಲರ ಒಂದು ಪ್ರಶ್ನೆ ಏನಂತಂದರೆ ಯಾವ್ಯಾವ ಖಾತೆ ಸಿಗ್ಬೋದು ಅಂತೇಳಿ. ನೀವು ಕೂಡ 8 ಬಾರಿ ಶಾಸಕರಾಗಿದ್ದೀರಾ, 5 ಬಾರಿ ಸಚಿವರಾಗಿ ಕಾರ್ಯನಿರ್ವಹಿಸಿದ್ದೀರಾ. ಈಗ 6ನೇ ಬಾರಿಗೆ ಯಾವ ರೀತಿಯಾದಂಥ ಖಾತೆ ಸಿಗ್ಬೋದು ಅನ್ನುವಂಥ ಒಂದು ಆಸೆ ಇದೆ ಸರ್. ತಿರುಪ್ತಿಗೆ ಹೋಗಿದ್ದಾರೆ ನಮ್ಮ CM ಅವ್ರು ಬಂದ ಮೇಲೆ ನೀವು ಅವ್ರನ್ನೇ ಕೇಳ್ಕೊಳ್ಳಿ. ಸರ್, ಈ ಹಿಂದೆ ಕೂಡ ಸಾಕಷ್ಟು ಅತ್ಯುತ್ತಮವಾದಂಥ ಕೆಲಸಗಳನ್ನು ನಿಮಗೆ ಸಿಕ್ಕಿರುವಂಥ ಖಾತೆಗಳಲ್ಲಿ ಮಾಡಿದ್ದೀರಾ. ಎಲ್ಲರ ಒಂದು ಆಕಾಂಕ್ಷೆ ಇರ್ತಕ್ಕಂಥದ್ದು, ಹಾಗೆ ಎಲ್ಲರೂ ಹೇಳ್ತಾ ಇರ್ತಕ್ಕಂಥದ್ದು, ನೀವು ಬೆಂಗಳೂರು ನಗರಾಭಿವೃದ್ಧಿ ಸಚಿವರಾಗಿ ಖಾತೆಯನ್ನು ನಿಭಾಯಿಸ್ತೀರಾ ಅಂತಲೂ ಕೂಡ. ನಿಮ್ಮ ಮನಸ್ಸಿನಲ್ಲಿ ಯಾವ ಖಾತೆ ಸಿಗುವಂಥ ನಿರೀಕ್ಷೆ ಇದೆ? ಅದರ ಬಗ್ಗೆ ಏನು ಮಾತಾಡೋದು ಸರ್, ಈ ಹಿಂದೆ ಡಿ.ಕೆ. ಶಿವಕುಮಾರ್ ಅವರು ನಿಮ್ಮ ಮನೆಗೆ ಬಂದು ಮುಂದಿನ ದಿನಗಳಲ್ಲಿ ನಿಮಗೆ ನಗರಾಭಿವೃದ್ಧಿ ಕೊಡ್ತೀವಿ ಅಂತ ಹೇಳಿದ್ರು ಅಂತ. ಯಾಕಂದರೆ ನಿಮ್ಮ ಹಿರಿತನಕ್ಕೆ ತಕ್ಕನಾದಂತಹ ಒಂದು ಖಾತೆ ಸಿಕ್ಕಿರಲಿಲ್ಲ ಅನ್ನೋ ಅಸಮಾಧಾನ ಅಂತೂ ನಿಮಗಿತ್ತಲ್ಲ. ಅದೆಲ್ಲ ಹಳೆ ಕತೆ ಬಿಡಿ, ಈಗ ಯಾಕೆ ಮಾತಾಡೋದು? ನೋ ಕಾಮೆಂಟ್ಸ್. ಸೊ ಖಾತೆ ಬಗ್ಗೆ ಏನಾದ್ರು ಚರ್ಚೆ ಮಾಡಿದ್ರಾ, ಕೇಳಿದ್ರಾ? ನಾನು ಅದ್ರ ಬಗ್ಗೆ ಏನೂ ಮಾತಾಡಲ್ಲ. ಸರ್, ಈಗ ನಮಗೆ ಜನ 136 ಸ್ಥಾನ ಗೆಲ್ಲಿಸ್ಕೊಟ್ಟಿದ್ದಾರೆ. ಸಿದ್ದರಾಮಯ್ಯನವರು 3 ವರ್ಷಗಳ ಕಾಲ ಯಶಸ್ವಿಯಾಗಿ ಆಡಳಿತ ನಡೆಸಿದ್ದಾರೆ. ಈಗ ನಮ್ಮ ಆಶ್ವಾಸನೆಗಳಲ್ಲಿ ಬಹುತೇಕ ಈಡೇರಿಸೋದಕ್ಕೆ 3 ವರ್ಷದಲ್ಲಿ ನಮ್ಮ ಸರ್ಕಾರ, ಅಂದರೆ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಪ್ರಯತ್ನ ಮಾಡಿದೆ. ಉಳಿದಿರ್ತಕ್ಕಂಥ ಆಶ್ವಾಸನೆಗಳು ಇನ್ನು 2 ವರ್ಷಗಳ ಕಾಲ ಅವಕಾಶ ಇರುತ್ತೆ. ಅದರಲ್ಲಿ ನಾವು ಆ ಆಶ್ವಾಸನೆಗಳನ್ನು ಈಡೇರಿಸುವಂಥ ಕೆಲಸ ಮಾಡಬೇಕು. ಶಿವಕುಮಾರ್ ಅವರು ಕೂಡ ಅದನ್ನು ಮುಂದುವರಿಸ್ಕೊಂಡು ಅದನ್ನೆಲ್ಲ ಕೂಡ ಮಾಡಿ ಹೊಸದಾಗಿ ಮತ್ತು ಕಾರ್ಯಕ್ರಮಗಳು ನೋಡಿ. ನಿನ್ನೆ ಕ್ಯಾಬಿನೆಟ್ ಮೀಟಿಂಗ್ ಇತ್ತು, ಹೆಣ್ಮಕ್ಳಿಗೆ ಉಚಿತ ಇತ್ತು, ಕಾಲೇಜು ಹೋಗುವಂಥ ಹುಡುಗರಿಗೆ ಉಚಿತವಾಗಿ ಅವರು ಕೂಡ ಪ್ರಯಾಣ ಮಾಡ್ಬೋದು. ಇದರ ಲಕ್ಷಾಂತರ ಜನ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗುತ್ತೆ ಅಲ್ವಾ. ಆಮೇಲೆ 30-40 ಸೈಟ್ಸ್ ಮಾತ್ರ ಪವರ್ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಇತ್ತು. ಸುಪ್ರೀಂ ಕೋರ್ಟ್ OCCC ಇಲ್ಲದೆ ಕರೆಂಟ್ ಕೊಡಬಾರ್ದು ಅಂತ 30-40 ಕೊಟ್ಟಿದ್ದರು. ಈಗ 40-60ಗೂ ಕೂಡ ನೆನೆ ಕೊಡೋದಕ್ಕೆ ಕ್ಯಾಬಿನೆಟ್ಟಲ್ಲಿ ತೀರ್ಮಾನ ಆಗಿದೆ. ಮತ್ತು ಬೆಂಗಳೂರು ನಗರದ ಸುತ್ತಮುತ್ತಲ ಪ್ರದೇಶಗಳಿಗೆ ರಸ್ತೆಗಳ ಡಾಂಬರೀಕರಣಕ್ಕೆ 2,000 ಕೋಟಿ, ಈ ರೀತಿ ಹೊಸ ಕಾರ್ಯಕ್ರಮಗಳು ಕೂಡ ಕೊಡ್ತಾಯಿದ್ದೀವಿ. ಆದರೆ ಕಾರ್ಯಕ್ರಮಗಳ ಜೊತೆಲಿ ಬೆಂಗಳೂರಿಗೆ ಇರುವಂತಹ ದೊಡ್ಡ ಸವಾಲು, ಬೆಂಗಳೂರಿನ ವಿಚಾರದಲ್ಲಿ ಕಾಂಗ್ರೆಸ್ಗೆ ಇರುವಂಥ ದೊಡ್ಡ ಸವಾಲು ಅಂತಂದರೆ ಮುಂದಿನ ದಿನಗಳಲ್ಲಿ ಬರ್ತಾ ಇರುವಂಥ GBA ಎಲೆಕ್ಷನ್ ಸರ್. ನೀವು ಬೆಂಗಳೂರಿನ ಹಿರಿಯ ಶಾಸಕರಾಗಿ GBA ಎಲೆಕ್ಷನ್ಗೆ ತಯಾರಿ ನಡೆಸುವಂಥದ್ದು ಕೂಡ ಅಷ್ಟೇ ಮುಖ್ಯವಾಗಿದೆ ಅಲ್ಲ? GBA ಆಗಸ್ಟ್ ಅಷ್ಟೊತ್ತಿಗೆ ಚುನಾವಣೆ ಆಗುತ್ತೆ. ಸಹಜವಾಗಿ ನಮ್ಮ ಪಕ್ಷದ ಅಧ್ಯಕ್ಷರು ಈಗಾಗಲೇ ಅನೇಕ ಸಭೆಗಳನ್ನು ಮಾಡಿದ್ದಾರೆ. ಈಗ ಹೊಸದಾಗಿ ಹರಿಪ್ರಸಾದ್ ಅವರು ಕೂಡ ಪಕ್ಷದ ಅಧ್ಯಕ್ಷರಾಗಿ ನೇಮಕ ಆಗಿದ್ದಾರೆ. ಅವರ ಮತ್ತು ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಮತ್ತು ನಗರದ ಶಾಸಕರ ಸಹಕಾರದಿಂದ GBA ಚುನಾವಣೆಗಳಾಗುತ್ತೆ. ಸರ್, ಈ ಹಿಂದೆ ಅಂದರೆ ಸಿದ್ದರಾಮಯ್ಯನವರು ನಗರಾಭಿವೃದ್ಧಿ ಇಲಾಖೆಯನ್ನು ತೆಗೆದುಕೊಳ್ಳೋಕ್ಕೂ ಮುಂಚಿತವಾಗಿ, ಬೆಂಗಳೂರು ನಗರಾಭಿವೃದ್ಧಿಯನ್ನು ತೆಗೆದುಕೊಳ್ಳೋದಕ್ಕೂ ಮುಂಚಿತವಾಗಿದ್ದಂಥ ಟ್ರೆಂಡ್ ಏನಂತ ಅಂದರೆ ಬೆಂಗಳೂರಿನ ಶಾಸಕರಿಗೇನೆ ಬೆಂಗಳೂರು ಉಸ್ತುವಾರಿಯನ್ನು ನೀಡಲಾಗ್ತಿತ್ತು. ಅದಾದ ನಂತರ ಇದಾಗ ಸಿದ್ದರಾಮಯ್ಯನವರು ಮಾಡಿದ್ರು, ಅದಾದಮೇಲೆ ಯಡಿಯೂರಪ್ಪನವರು ಮಾಡಿದ್ರು, ಅದಾದ ನಂತರ DKಶಿ ಉಳಿಸ್ಕೊಂಡ್ರು. ಸೊ ಹೀಗೆ ಬೆಂಗಳೂರಿಗರ ಅಲ್ಲದೇ ಇರುವಂಥ ಶಾಸಕರಿಗೆ ಬೆಂಗಳೂರಿನ ಉಸ್ತುವಾರಿ ಹೋಗ್ತಾ ಇರ್ತಕ್ಕಂಥದ್ದು ಎಷ್ಟು ಸರಿ ಅನಿಸುತ್ತೆ ಸರ್? ನೀವು ಮುಖ್ಯಮಂತ್ರಿಗಳನ್ನೇ ಕೇಳ್ಕೊಳ್ಳಿ, ಹಿಂದೆ ಇದ್ದಂಥವ್ರನ್ನ, ಈಗಿರ್ತಕ್ಕಂಥವ್ರನ್ನ, ಅದೇ ರೀತಿ BJP ಮುಖ್ಯಮಂತ್ರಿಗಳಿದ್ದಾರಲ್ಲ ಅವ್ರನ್ನ ಈ ಪ್ರಶ್ನೆ ಕೇಳ್ಕೊಳ್ಳಿ. ನಮ್ಮ ಪಕ್ಷ ಅಂತಲ್ಲ, ಎಲ್ಲ ಪಕ್ಷದಲ್ಲೂ ಅಷ್ಟೇ. ಸೊ ಬೆಂಗಳೂರು ಶಾಸಕರಿಗೇನೆ ಉಸ್ತುವಾರಿ ಕೊಡೋದು ಸರಿ ಅಂತ ಅನಿಸುತ್ತಲ್ಲ ಸರ್? ಅದ್ರ ಬಗ್ಗೆ ಕಾಮೆಂಟ್ ಮಾಡಲ್ಲ. ಸೊ ನಿಮ್ಮ ಮನಸ್ಸಿನಲ್ಲಿ ಯಾವ ಖಾತೆ ಇದೆ ಸರ್? ಯಾವ ಖಾತೆನೂ ಇಲ್ಲ. ಯಾವುದನ್ನು ಕೊಟ್ಟರು ಕೂಡ ನಿಭಾಯಿಸ್ಬೋದು ಅಂತ ಏನು ಮಾತಾಡಲ್ಲ. ನೋ ಕಾಮೆಂಟ್. ಸದ್ಯಕ್ಕೆ ಮೌನಕ್ಕೇನೆ ಜಾರಿದ್ದಾರೆ ಅಂತ ಅನ್ಸುತ್ತೆ. ಓಕೆ ಸರ್, ಥ್ಯಾಂಕ್ ಯು ಸುವರ್ಣ ನ್ಯೂಸ್ ಜೊತೆ ಮಾತನಾಡಿದ್ದಕ್ಕೆ. ಸೊ ಇದಿಷ್ಟು ರಾಮಲಿಂಗಾರೆಡ್ಡಿ ಅವರು ಹೇಳ್ತಿರುವಂಥ ಮಾತು. ಯಾವ ಖಾತೆಯನ್ನು ಕೊಟ್ಟರು ನಿಭಾಯಿಸಬಲ್ಲೆ, ಹಾಗಾಗಿ ಯಾವ ಖಾತೆ ಕೊಡ್ತಾರೆ ಅನ್ನುವಂಥ ವಿಚಾರವಾಗಿ ನಾನೇನು ಸದ್ಯಕ್ಕೆ ಮಾತಾಡೋದಿಲ್ಲ ಅನ್ನುವಂಥದ್ದನ್ನ ಹೇಳ್ತಾ ಇರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ನಾಗರಾಜ್ ಜೊತೆ ರಕ್ಷಾ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು.
ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.